ಅಭಿನವ ಶಂಕರ ಅಧ್ಯಾಯ 14 ಪ್ರಾಣಿ ಬಲಿಯನ್ನು ನಿಲ್ಲಿಸಿದರು. ಲೌಕಿಕ ಜೀವನದಲ್ಲಿ ಒಳ್ಳೆಯ ಆದರ್ಶವನ್ನಿಟ್ಟುಕೊಂಡು ಯಾರಿಗೂ ದುಃಖ ನೋವು ವ್ಯಸನವನ್ನುಂಟು ಮಾಡದೆ ರುಜುತ್ವವನ್ನು ಪಾಲಿಸಿಕೊಂಡ ಬಳಿಕವಲ್ಲವೇ ಆಧ್ಯಾತ್ಮಿಕ ಸಾಧನೆಗೆ ಅಗತ್ಯವಾದ ಯೋಗ್ಯತೆ ಲಭಿಸುವುದು. ಅಂಥ ಲೌಕಿಕ ಜೀವನಕ್ಕೆ ಬೇಕಾದ ಸಾಮಾನ್ಯ ಧರ್ಮವನ್ನು ಗುರು ಹಿರಿಯರಲ್ಲಿ ಭಕ್ತಿ, ಧಾರ್ಮಿಕ ವಿಷಯಗಳಲ್ಲಿ ಶ್ರದ್ಧೆ, ರಾಗ ದ್ವೇಷಾದಿಗಳ ವರ್ಜನೆ ಮುಂತಾದುವನ್ನು ಹೃದ್ಗತವಾಗುವಂತೆಯೂ ಅನುಷ್ಠೀಯವಾಗುವಂತೆಯೂ ಶ್ರೀ ಗುರುವರ್ಯರು ಉಪದೇಶಿಸುತ್ತಿದ್ದರು. ರಾಮನಾಥಪುರದಲ್ಲಿ ಶ್ರೀಗಳವರು ರಾಜರ ಪ್ರಾರ್ಥನೆಯನ್ನಂಗೀಕರಿಸಿ ರಾಜಗೃಹದಲ್ಲಿಯೇ ವಸತಿ ಮಾಡಿದರು. ಅಲ್ಲಿಯೇ ವ್ಯಾಸಪೂಜೆಯನ್ನು ನೆರವೇರಿಸಿ ಚಾತುರ್ಮಾಸ್ಯ ವ್ರತವನ್ನು, ಸಭಾಗಣಪತಿ ಸದಸ್ಸನ್ನು, ಶರನ್ನವರಾತ್ರಿ ಉತ್ಸವವನ್ನೂ ನಡೆಸಿದರು. ಶ್ರೀಗಳವರು ತಮ್ಮ ದರ್ಶನದಿಂದ ನೇತ್ರಾನಂದವನ್ನು, ತಮ್ಮ ಅಮೃತವಾಣಿಯಿಂದ ಹೃದಯಾನಂದವನ್ನು ಉಂಟು ಮಾಡುತ್ತಾ ಶಿಷ್ಯರ ನೈತಿಕ ಮತ್ತು ಧಾರ್ಮಿಕ ಅಭ್ಯುದಯಕ್ಕೆ ಸರ್ವ ಸಹಾಯ ನೀಡುತ್ತಿದ್ದರು. ಆಧ್ಯಾತ್ಮಿಕ ಪ್ರಗತಿಗೂ ವಿಶೇಷ ಗಮನ ನೀಡುತ್ತಿದ್ದ ಗುರುಗಳು ಅರ್ಹರಾದ ಅನೇಕರಿಗೆ ಮಂತ್ರೋಪದೇಶಗಳನ್ನು ಕೊಡುತ್ತಿದ್ದರು. ಜೀವನದ ಕಷ್ಟ ನಷ್ಟಗಳಲ್ಲಿ, ದುಃಖ ಭಾವನೆಗಳಲ್ಲಿ ನೊಂದವರಿಗೂ ಸಹಾನುಭೂತಿಯನ್ನು, ಅನುಕಂಪವನ್ನು ತೋರಿ ಸಾಂತ್ವನ ನೀಡುತ್ತಿದ್ದರು. ತಾವು ಧಾರ್ಮಿಕ ಆಧ್ಯಾತ್ಮಿಕ ಜೀವನಕ್ಕೆ ಮಾತ್ರ ಮಾರ್ಗ ತೋರುವವರು ಎಂದು ಭಾವಿಸಿರದ ಗುರುಗಳು ಪ್ರವೃತ್ತಿ ಮಾರ್ಗದಲ್ಲೂ ಮಾರ್ಗದರ್ಶನ ನೀಡಿ ಜನವು ಲೌಕಿಕ ಜೀವನದಲ್ಲಿಯೂ ಸಹ ಧರ್ಮಪರಾಯಣರಾಗಿರಲು ಸಹಾಯವೆಸಗುತ್ತಿದ್ದರು. ಭಾಸ್ಕರ ಸೇತುಪತಿಯವರ ಕುಲದೇವತೆ ಶ್ರೀರಾಜರಾಜೇಶ್ವರಿ ದೇವಿ. ಆ ದೇವಿಗೆ ಶರನ್ನವರಾತ್ರಿಯಲ್ಲಿ 9 ದಿನಗಳು ವಿಶೇಷ ಪೂಜೆ ಜರುಗುತ್ತಿದ್ದವು. ಈ ಪೂಜಾದಿಗಳೆಲ್ಲವನ್ನೂ ಬ್ರಾಹ್ಮಣರೇ ನಡೆಸುತ್ತಿದ್ದರು. ಆದರೆ ನವರಾತ್ರಿಯಲ್ಲಿ 1 ದಿವಸ ಮಾತ್ರ ಶ್ರೀದೇವಿಯ ಪ್ರೀತ್ಯರ್ಥಕ್ಕಾಗಿ ಸಹಸ್ರ ಪೂಜೆ ಎಂಬ ಹೆಸರಿನಲ್ಲಿ ವಿಶೇಷವಾದ ಪೂಜೆಯೊಂದು ವಾಮಾಚಾರ ರೀತಿಯಲ್ಲಿ ಇತರ ಜನಗಳಿಂದ ನಡೆಸಲ್ಪಡುತ್ತಿತ್ತು. ಈ ಸಹಸ್ರ ಪೂಜೆಯ ಅಂಗವಾಗಿ ಸಹಸ್ರ ಪ್ರಾಣಿಗಳ ಬಲಿ ಸಮರ್ಪಣವೂ ನಡೆಯುತ್ತಿತ್ತು. ಈ ಪ್ರಾಣಿ ಬಲಿಯ ವಿಷಯವು ಶ್ರೀಗಳವರಿಗೆ ತಿಳಿದಾಗ ಅವರು ತೀವ್ರವಾಗಿ ಪರಿತಾಪಪಟ್ಟರು. ಪರಮ ಕರುಣಾಶಾಲಿಗಳಾಗಿದ್ದ ಗುರುಗಳು ಈ ಪ್ರಾಣಿ ಹಿಂಸೆಯ ವದಂತಿಯನ್ನು ಕೇಳಿ ಅತ್ಯಂತ ಖತಿಗೊಂಡರು. ಮಾತನಾಡಲಾರದ, ಯಾವ ರೀತಿಯಲ್ಲಿಯೂ ಪ್ರತಿಭಟಿಸಲಾರದ ಅಸಹಾಯಕ ಸ್ಥಿತಿಯಲ್ಲಿದ್ದ ಆ ಮೂಕ ಪ್ರಾಣಿಗಳ ಬಗ್ಗೆ ಶ್ರೀಗಳವರು ಮರುಕಗೊಂಡರು. ಜಗನ್ಮಾತೆಯೇ ಆಗಿರುವ ದೇವಿಗೆ ಸೃಷ್ಟಿ ಸರ್ವಸ್ವವೂ ಶಿಶು ಸದೃಶವೇ ಆಗಿರುವಾಗ ಸಹಸ್ರ ಪ್ರಾಣಿಗಳ ಬಲಿ ಬೇಕೇ? ಇಲ್ಲ, ಬೇಕಾಗಿಲ್ಲ ಎಂದೆನಿಸಿತು ಅವರ ಮನಸ್ಸಿಗೆ. ಇದನ್ನು ನಿವಾರಿಸುವುದು ಹೇಗೆಂದು ಅಂತರಂಗದಲ್ಲಿಯೇ ಯೋಚಿಸುತ್ತಿದ್ದರು. ಶ್ರೀಗಳವರ ಶರನ್ನವರಾತ್ರಿ ಉತ್ಸವವೂ ಸಹ ರಾಮನಾಡಿನ ರಾಜರ ಅರಮನೆಯಲ್ಲಿಯೇ ನಡೆಯುತ್ತಿತ್ತಷ್ಟೇ. ಆ ಸಂದರ್ಭದಲ್ಲಿಯೇ ಆ ಸಹಸ್ರ ಪೂಜೆಯೂ ನಡೆಯಬೇಕಾಗಿತ್ತಷ್ಟೇ. ಭಾಸ್ಕರ ಸೇತುಪತಿಯವರು ತಮ್ಮ ಕುಲಕ್ರಮಾಗತವಾಗಿ ಬಂದ ಆಚಾರವನ್ನು, ಸಂಪ್ರದಾಯವನ್ನು ಶ್ರೀಗಳವರಲ್ಲಿ ಅರಿಕೆ ಮಾಡಿಕೊಂಡರು. ಈ ಸಹಸ್ರ ಪೂಜೆಯ ಬಲಿಯನ್ನು ನಿಲ್ಲಿಸಬೇಕೆಂದು ತಮ್ಮ ಮನಸ್ಸು ಒತ್ತಾಯ ಮಾಡುತ್ತಿದ್ದರೂ ಬಹುಕಾಲದಿಂದ ನಡೆಯುತ್ತಾ ಬಂದ ಈ ಪದ್ಧತಿಯನ್ನು ತೆಗೆದುಹಾಕಲು ತನಗೆ ಧೈರ್ಯವಿಲ್ಲವೆಂದು ಬಿನ್ನವಿಸಿ ಶ್ರೀಗಳವರು ಆಜ್ಞೆಯಿತ್ತಲ್ಲಿ ಪ್ರಾಣಿ ವಧೆಯನ್ನು ನಿಲ್ಲಿಸಲು ತಾನು ಸಿದ್ಧವೆಂದು ಅವರು ಹೇಳಿಕೊಂಡರು. ತಪಸ್ವಿಗಳು, ಜ್ಞಾನಿಗಳೂ ಆದ ಮಹರ್ಷಿಗಳು ಲೋಕೋಪಕಾರಕ್ಕಾಗಿ ನುಡಿದಂಥ ಅನುಭವಪೂರ್ಣವಾದ ಮಾತುಗಳೇ ಶಾಸ್ತ್ರವಲ್ಲವೇ? ಸ್ವಾನುಭವದಿಂದ ಅವರು ಪಡೆದ ದಿವ್ಯ ದರ್ಶನವೇ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಲ್ಲವೇ? ಅದೇ ಪ್ರಕಾರ ಶ್ರೀಗಳವರು ಈ ಮಹತ್ ಸಮಸ್ಯೆಯನ್ನು ಬಿಡಿಸಿದಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಾವು ಧೈರ್ಯವಾಗಿ ಮುನ್ನುಗ್ಗಬಹುದೆಂದು ನಂಬಿದ್ದ ರಾಜರು ತಮ್ಮ ಧರ್ಮ ಸಂಕಟವನ್ನು ಶ್ರೀ ಸ್ವಾಮಿಗಳವರಲ್ಲಿ ನಮ್ರರಾಗಿ ನಿವೇದಿಸಿಕೊಂಡಿದ್ದರು. ಭಾಸ್ಕರ ಸೇತುಪತಿಗಳ ಮಾತನ್ನು ಕೇಳಿದೊಡನೆಯೇ ಆರ್ದ್ರ ಹೃದಯರಾದ ಶ್ರೀಗಳವರು ಭಗವದ್ ಅನುಗ್ರಹದಿಂದ ಮೊದಲೇ ಈ ಸಂಕಲ್ಪವು ನಮ್ಮಲ್ಲಿ ಮೂಡಿತ್ತು. ಅದರಂತೆಯೇ ನಿಮ್ಮ ಮನಸ್ಸಿನಲ್ಲಿಯೂ ಅಂಥ ಸಂಕಲ್ಪವು ಮೂಡಿರುವುದು ಶುಭ ಸೂಚಕವಾಗಿಯೇ ಇದೆ. ಅದರಲ್ಲಿಯೂ ನೀವಾಗಿಯೇ ಈ ಸಂಗತಿಯನ್ನು ನಮ್ಮಲ್ಲಿ ಪ್ರಸ್ತಾಪಿಸಿರುವುದು ಸಂತೋಷವೂ ಒಳ್ಳೆಯದೂ ಆಗಿದೆ. ಆದರೂ ಬಹಳ ಕಾಲದಿಂದಲೂ ಈ ಪ್ರಾಣಿ ಬಲಿಯು ನಡೆಯುತ್ತಾ ಬಂದಿರುವುದರಿಂದ ಈ ಬಗ್ಗೆ ನಾವು ಆಲೋಚಿಸಿ ನಾಳೆಯ ದಿನ ಉತ್ತರ ಕೊಡುತ್ತೇವೆ ಎಂದು ತಿಳಿಸಿ ಸೇತುಪತಿ ರಾಜರನ್ನು ಕಳಿಸಿಕೊಟ್ಟರು. ಆ ರಾತ್ರಿ ಶ್ರೀ ಶಾರದಾಂಬಾರವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದ ಗುರುಗಳವರು ತಮಗೆ ಈ ಸಮಸ್ಯೆಯ ಬಗ್ಗೆ ಸೂಕ್ತವಾದ ಸೂಚನೆಯನ್ನು ಕೊಡಬೇಕೆಂದು ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡರು. ಲೋಕಹಿತವನ್ನೇ ಸದಾ ಬಯಸುತ್ತಿದ್ದಂಥ ಶ್ರೀಗಳವರು ಸಹಸ್ರ ಪ್ರಾಣಿಗಳ ಬಲಿಯನ್ನು ನಿಲ್ಲಿಸಬೇಕೆಂದು ಅಂತರಂಗದಲ್ಲಿಯೇ ಸಂಕಲ್ಪಿಸಿದ್ದರಲ್ಲವೇ?
ಸದಾ ಸಿದ್ಧ ಸಂಕಲ್ಪರಾಗಿದ್ದ ಅವರಿಗೆ ಆ ರಾತ್ರಿ ಸ್ವಪ್ನವಾಗಿ ಅದರಲ್ಲಿ ಅವರ ಸಂಕಲ್ಪಕ್ಕೆ ಪೂರಕವಾಗಿಯೇ ಸೂಚನೆ ದೊರಕಿತ್ತು. ಮಲಿನ ವಸ್ತ್ರವನ್ನು ಧರಿಸಿದ್ದ ಸ್ತ್ರೀಯೊಬ್ಬಳು ಒಂದು ಕೈಯಲ್ಲಿ ಪೊರಕೆಯನ್ನು ಇನ್ನೊಂದು ಕೈಯಲ್ಲಿ ಮಧ್ಯ ತುಂಬಿದ ಮಡಕೆಯನ್ನು ಹಿಡಿದುಕೊಂಡು ತಾನು ಹೊರಟು ಹೋಗುವುದಾಗಿ ತಿಳಿಸಿ ಹೊರಟು ಹೋದಂತಾಯಿತು. ಮತ್ತೆ ಮರುಕ್ಷಣದಲ್ಲಿ ಸರ್ವಾಲಂಕಾರ ಭೂಷಿತೆಯಾದ ಸುಮಂಗಲಿಯೊಬ್ಬಳು ಎದುರಿಗೆ ನಿಂತು ತಾನು ಬಂದಿರುವುದಾಗಿ ತಿಳಿಸಿದಂತಾಯಿತು. ಈ ಸ್ವಪ್ನವು ಅವರ ಸಂಕಲ್ಪಕ್ಕನುಗುಣವಾಗಿ ಮಂಗಳಕರವಾಗಿಯೇ ಇತ್ತಲ್ಲವೇ? ಮರುದಿನ ಪ್ರಾತಃಕಾಲದಲ್ಲಿ ಅತಿ ತ್ವರೆಯಾಗಿ ಸೇತುಪತಿಯವರನ್ನು ಬರಮಾಡಿಕೊಂಡ ಗುರುಗಳು ತಮ್ಮ ಕನಸಿನ ವೃತ್ತಾಂತವನ್ನು ಅರುಹಿ ವಾಮಾಚಾರದಿಂದ ಪೂಜೆ ಮಾಡುವುದಕ್ಕಿಂತ ದಕ್ಷಿಣಾಚಾರ ಪೂಜೆಯೇ ಸರ್ವಶ್ರೇಷ್ಠವೆಂದು ಪರಮಶ್ರೇಯಸ್ಕರವೆಂದೂ ವಿವರಿಸಿ, ಇನ್ನು ಮೇಲೆ ಶ್ರೀರಾಜರಾಜೇಶ್ವರಿ ದೇವಿಗೆ ವೇದೋಕ್ತವಾದ ಪೂಜಾ ವಿಧಾನವೇ ಯುಕ್ತವೆಂದೂ ತಿಳಿಸಿ ಪ್ರಾಣಿ ಬಲಿಯನ್ನು ನಿಷೇಧಿಸಿ ಬಹಿಷ್ಕರಿಸಿದರು. ರಾಜರ ಪ್ರಾರ್ಥನೆಯಂತೆ ಆಲಯವನ್ನು ಅರಮನೆಯಿಂದ ಪ್ರತ್ಯೇಕಿಸಿ ದೇವತಾ ಮೂರ್ತಿಯಲ್ಲಿ ಕಳಶಾಕರ್ಷಣವನ್ನು ಮಾಡಿಸಿ ವೇದೋಕ್ತ ವಿಧಾನದಿಂದ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿಸಿ ಶ್ರೀರಾಜರಾಜೇಶ್ವರಿ ಅಮ್ಮನವರಿಗೆ ಚಿರಪ್ರತಿಷ್ಠೆಯನ್ನು ಮಾಡಿಸಿದರು. ಇದರಿಂದ ಅತೀವವಾಗಿ ಹರ್ಷಿತರಾದ ಸೇತುಪತಿಯವರು ಅನೇಕ ವರ್ಷಗಳಿಂದ ನಡೆದು ಬಂದಿದ್ದ ಪ್ರಾಣಿ ಹತ್ಯೆಯು ಶ್ರೀ ಗುರುಗಳವರಿಂದ ನಿಲ್ಲಿಸಲ್ಪಟ್ಟು ದೇವಿಯ ಪೂಜಾ ವಿಧಾನವೂ ಸಹ ವೈದಿಕ ವಿಧಾನದಲ್ಲಿ ನಿತ್ಯವೂ ನಡೆಯಲು ಏರ್ಪಾಟು ಮಾಡಿದುದಕ್ಕಾಗಿ ಶ್ರೀ ಗುರುಗಳಿಗೆ ತಮ್ಮ ಭಕ್ತಿ ಕೃತಜ್ಞತೆಗಳನ್ನು ಅರ್ಪಿಸಿದರು. ದೇವಸ್ಥಾನಕ್ಕಾಗಿ ರಾಜರು ಒಂದು ಗ್ರಾಮವನ್ನೇ ಉಂಬಳಿಯಾಗಿ ಬಿಟ್ಟುಕೊಟ್ಟು ತಮ್ಮ ಸೇವೆಯು ಚಿರಕಾಲ ನಡೆಯುವಂತೆ ವ್ಯವಸ್ಥೆ ಮಾಡಿಸಿದರು. ತಮ್ಮ ಜೀವಿತ ಕಾಲದಲ್ಲಿ ನಡೆದಂಥ ಈ ಮಹತ್ವವಾದ ಕಾರ್ಯಕ್ಕೆ ಶ್ರೀ ಗುರು ಕೃಪೆಯೇ ಕಾರಣವೆಂದು ದೃಢ ನಂಬಿಕೆಯನ್ನು ಹೊಂದಿದ್ದ ರಾಜರಿಗೆ ಗುರುವರಿಯರಲ್ಲಿ ಶ್ರದ್ಧಾಭಕ್ತಿಗಳು ಹೆಚ್ಚಿದವು. ಬಲು ಉದಾರಿ ಎಂದು ಹೆಸರು ಪಡೆದಿದ್ದ ಭಾಸ್ಕರ ಸೇತುಪತಿಯವರು ಹಿಡಿತವಿಲ್ಲದ ಔದಾರ್ಯದಿಂದ ಬಹಳವಾಗಿ ಸಾಲ ಮಾಡಿಬಿಟ್ಟಿದ್ದರು. ಮಿತಿ ಇಲ್ಲದ ದಾನ ಧರ್ಮಗಳಿಂದ ತಮ್ಮೆಲ್ಲವನ್ನೂ ಕಳೆದುಕೊಂಡು ಬಿಡುವರೇನೋ ಎಂಬ ಭೀತಿ ಕಳವಳಗಳು ಅವರ ಆಪ್ತೇಷ್ಟರಲ್ಲಿ ಮೂಡುತ್ತಿದ್ದವು. ಆದರೆ ಯಾರೂ ಈ ವಿಷಯವನ್ನು ರಾಜರಲ್ಲಿ ನೇರವಾಗಿ ಪ್ರಸ್ತಾಪಿಸಿದಂತೆ ಕಂಡಿರಲಿಲ್ಲ. ಈ ವಿಷಯ ಶ್ರೀಗಳವರ ಕಿವಿಗೆ ಬಿದ್ದಿತ್ತು. ತಾವು ಬಂದಾಗಿನಿಂದಲೂ ರಾಜರು ನಡೆಸುತ್ತಿದ್ದ ಸೇವೆಯನ್ನು ದಾನ ಧರ್ಮಗಳನ್ನು ಗಮನಿಸಿದ್ದ ಶ್ರೀಗಳವರು ರಾಜರ ಅತಿಯಾದ ಔದಾರ್ಯವು ಹೀಗೆ ಮುಂದುವರೆದಲ್ಲಿ ಅವರು ತುಂಬಾ ತೊಂದರೆಗೆ ಸಿಕ್ಕಬಹುದೆಂದು ಯೋಚಿಸಿದ್ದರು. ಹೇಗಾದರೂ ಸೇತುಪತಿಗಳಿಗೆ ತಿಳುವಳಿಕೆಯನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ನಿರ್ಧರಿಸಿದರು. ಒಂದು ದಿನ ರಾಜರು ಶ್ರೀಗಳವರ ದರ್ಶನಕ್ಕೆ ಬಂದರು. ರಾಜರ ಔದಾರ್ಯವನ್ನು ಧರ್ಮ ಬುದ್ಧಿಯನ್ನು ಕೊಂಡಾಡಿದ ಗುರುಗಳು ತಮಗೆ ಒಂದು ಶ್ರೇಷ್ಠವಾದ ಕಾಣಿಕೆಯನ್ನು ಕೊಡಬೇಕೆಂದು ರಾಜರನ್ನು ಕೇಳಿದರು. ರಾಜರು ಮರುಕ್ಷಣವೇ ಒಪ್ಪಿ ಯಾವ ಪದಾರ್ಥವನ್ನು ಬೇಕಾದರೂ ಅರ್ಪಿಸಲು ತಾವು ಸಿದ್ಧರೆಂದರು. ಹೀಗೆಂದು ನುಡಿಯಲು ಶ್ರೀಗಳವರು ಸೇತು ರಾಜ್ಯವನ್ನೇ ತಮಗೆ ಗುರು ದಕ್ಷಿಣೆಯಾಗಿ ಕೊಡಬೇಕೆಂದರು. ಈ ಕೇಳಿಕೆಯಿಂದ ಅಚ್ಚರಿಗೊಂಡ ರಾಜರು ತಕ್ಷಣವೇ ಎದ್ದು ನಿಂತು ತಾವು ತಮ್ಮ ರಾಜ್ಯ ಕೋಶಗಳೆಲ್ಲವನ್ನೂ ಶ್ರೀ ಗುರುಚರಣಗಳಲ್ಲಿ ಸಮರ್ಪಿಸಿರುವುದಾಗಿ ನುಡಿದು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಇದರಿಂದ ಅನೇಕರಿಗೆ ಆಶ್ಚರ್ಯ, ವಿಸ್ಮಯ, ಹರ್ಷ, ಸಂತೋಷಗಳುಂಟಾದವು. ಶ್ರೀಗಳೇಕೆ ರಾಜ್ಯವನ್ನೇ ಕೇಳಿದರು? ರಾಜರು ಮರು ಮಾತನ್ನಾಡದೆ ಇಡೀ ರಾಜ್ಯವನ್ನೇ ಶ್ರೀ ಗುರುಚರಣದಲ್ಲಿ ಸಮರ್ಪಿಸಿಬಿಟ್ಟರಲ್ಲ ಎಂದು ಅನೇಕರು ಚಕಿತರಾದರು. ಮಾರನೆಯ ದಿನ ರಾಜಸಭೆ ನಡೆಸುವಂತೆ ತಿಳಿಸಿದ ಶ್ರೀಗಳವರು ಆ ರಾಜಸಭೆಯಲ್ಲಿ ಹಿಂದಣ ದಿನ ನಡೆದುದೆಲ್ಲವನ್ನೂ ವಿವರವಾಗಿ ತಿಳಿಸಿ ತಮಗೆ ಗುರುದಕ್ಷಿಣೆಯಾಗಿ ಬಂದ ಆ ಸೇತು ರಾಜ್ಯವನ್ನು ತಾವು ಭಾಸ್ಕರ ಸೇತುಪತಿಯವರ ಪುತ್ರರಾಗಿದ್ದ ಮುದ್ದು ರಾಮಲಿಂಗ ಸೇತುಪತಿಯವರಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರುವುದಾಗಿಯೂ ಇನ್ನು ಮುಂದೆ ಭಾಸ್ಕರ ಸೇತುಪತಿಯವರು ಆ ರಾಜ್ಯಕ್ಕೆ ಧರ್ಮದರ್ಶಿಯಂತಿದ್ದು ಸರ್ವ ಕಾರ್ಯವನ್ನೂ ನಡೆಸಬೇಕೆಂದು ಅಪ್ಪಣೆ ಕೊಡಿಸಿದರು. ಶ್ರೀಗಳವರು ರಾಮನಾಡನ್ನು ಉಳಿಸಲು ಮಾಡಿದಂಥ ಈ ಉಪಾಯದಿಂದ ಆ ರಾಜಮನೆತನದವರು ಪ್ರಜೆಗಳು ತುಂಬಾ ಹರ್ಷ ಸಂತೋಷಭಾಜನರಾದರು. ಶ್ರೀಗಳವರ ಪರಮ ಕೃಪೆಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ಶ್ರೀಗಳವರು ರಾಮನಾಥಪುರದಲ್ಲಿ ಇದ್ದಾಗಲೇ ಆ ಸೀಮೆಯ ವ್ಯಾಪಾರಸ್ಥರಾದ ನಾಟುಕೋಟಿ ಜನರು ತಮ್ಮ ಜನಾಂಗಕ್ಕೆ ಸೇರಿದ ಕೋವಿಲೂರು ಮಠದ ವಿರಕ್ತ ಸ್ವಾಮಿಗಳನ್ನು ಶ್ರೀಗಳವರಲ್ಲಿ ಕಳಿಸಿದ್ದರು. ಅವರ ಮೂಲಕ ಶ್ರೀಗಳವರು ತಮ್ಮ ಗ್ರಾಮಗಳಿಗೂ ಸಂದರ್ಶನ ನೀಡಬೇಕೆಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದರು. ಅವರೆಲ್ಲರ ಅಭೀಪ್ಸೆಯಂತೆ ಶ್ರೀಗಳವರ ಸಂಚಾರವು ಆ ಎಲ್ಲ ಗ್ರಾಮಗಳಲ್ಲಿಯೂ ನಡೆಯಲು ಆ ಜನರ ಹರ್ಷ ಸಂತೋಷಗಳಿಗೆ ಎಲ್ಲಿಯೇ ಇಲ್ಲವಾಗಿತ್ತು.
ಆ ಸಂದರ್ಭದಲ್ಲಿ ಆ ಶಿಷ್ಯ ಜನವೆಲ್ಲವೂ ಹೇರಳವಾಗಿ ಹಣವನ್ನು ಸಂಗ್ರಹಿಸಿ ಶೃಂಗೇರಿಯ ಶ್ರೀ ಶಾರದಾಂಬಾ ದೇವಾಲಯವನ್ನು ಶಿಲಾಮಂದಿರವಾಗಿ ಪುನರ್ ನಿರ್ಮಾಣ ಮಾಡಲು ಆ ಹಣವನ್ನು ಉಪಯೋಗಿಸಬೇಕೆಂದು ಕೇಳಿಕೊಂಡರು. ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಅವರು ಅತ್ಯಂತ ಆಸಕ್ತಿಯಿಂದ ಸಂಗ್ರಹಿಸಿ ತಮಗೆ ಅರ್ಪಿಸಿದ ಹಣವನ್ನು ಶ್ರೀ ಶಾರದಾಂಬಾ ಆಲಯದ ಪುನರ್ ನಿರ್ಮಾಣ ವೆಚ್ಚಕ್ಕೆ ಉಪಯೋಗಿಸುವುದಾಗಿ ಅವರಿಗೆ ಆಶ್ವಾಸನೆ ಇತ್ತರು. ಶ್ರೀಗಳವರು ಕೋವಿಲೂರಿನಲ್ಲಿ ಇದ್ದಾಗಲೇ ಅವರ ಆಪ್ತ ಶಿಷ್ಯರು ಪ್ರಜಾವತ್ಸಲರೂ ಆಗಿದ್ದ ಮೈಸೂರಿನ ಮಹಾರಾಜ ಶ್ರೀ ಚಾಮರಾಜ ಪ್ರಭುಗಳು ದೈವಾಧೀನರಾದ ವರ್ತಮಾನವು ಬಂದಿತ್ತು. 1894ರಲ್ಲಿ ಭಾಸ್ಕರ ಸೇತುಪತಿಯವರೇ ಆ ವರ್ತಮಾನವನ್ನು ತಂತಿ ಮೂಲಕ ಶ್ರೀಗಳವರಿಗೆ ಕಳುಹಿಸಿದ್ದರು. ಎಲ್ಲರಲ್ಲಿಯೂ ಏಕರೀತಿಯ ಪ್ರೀತ್ಯಾಧಾರಗಳನ್ನು ಹೊಂದಿದ್ದ ಶ್ರೀಯವರು ಈ ದುಃಖ ವಾರ್ತೆಯನ್ನು ಕೇಳಿದಾಗ ಅತ್ಯಂತ ವ್ಯಸನದಿಂದ ಕುಗ್ಗಿ ಹೋದರು. ಇದೇನಿದು? ಸರ್ವಸಂಗ ಪರಿತ್ಯಾಗಿಯಾಗಿ ನಿರ್ಮಮರಾದ ನಿರ್ಲಿಪ್ತರಾದ ಸನ್ಯಾಸಿಗಳಿಗೂ ದುಃಖವೇ ಎಂದು ನಮಗನ್ನಿಸಬಹುದು. ಆದರೆ ಶ್ರೀ ವಿದ್ಯಾರಣ್ಯ ಮಹಾಮುನಿಗಳ ಕಾಲದಿಂದಲೂ ಶೃಂಗೇರಿಯ ಪೀಠಕ್ಕೂ ಕರ್ನಾಟಕದ ಸಿಂಹಾಸನಕ್ಕೂ ಒಂದು ವಿಧವಾದ ಆಧ್ಯಾತ್ಮಿಕ ಬಾಂಧವ್ಯವೇರ್ಪಟ್ಟಿದೆಯಲ್ಲವೇ? ಕರ್ನಾಟಕದ ಸಿಂಹಾಸನಾಧಿಪತಿಗಳು ಶೃಂಗೇರಿಯ ಆಧ್ಯಾತ್ಮಿಕ ಸಿಂಹಾಸನಕ್ಕೆ ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಿಸುತ್ತಿರುವಂತೆಯೇ ಈ ಶಿಷ್ಯರಲ್ಲಿ ಗುರುಗಳ ವಾತ್ಸಲ್ಯ ವಿಶ್ವಾಸಗಳು ವರ್ಷಿಸಲ್ಪಡುತ್ತವೆ. ಶ್ರೀ ಭಗವತಿಯ ಅನುಗ್ರಹದಿಂದ ಶ್ರೀಗಳವರು ಬೆಳಗ್ಗಿನ ಅನುಷ್ಠಾನದಲ್ಲಿದ್ದಾಗಲೇ ಈ ವಾರ್ತೆ ಬಂದಿತ್ತು. ಬಹಳ ಕಾಲ ಮೌನವಾಗಿ ಅಂತರ್ಮುಖರಾಗಿದ್ದ ಶ್ರೀಯವರು ರಾತ್ರಿ 8 ಗಂಟೆಯ ನಂತರ ಸ್ನಾನಾಹ್ನಿಕಗಳನ್ನು ಪೂಜಾಭಿಷೇಕಗಳನ್ನು ನೆರವೇರಿಸಿದರು. ಈ ವೇಳೆಗೆ ಶ್ರೀಯವರು ಶೃಂಗೇರಿಯನ್ನು ಬಿಟ್ಟು 4 ವರ್ಷಗಳಾಗಿದ್ದವು. ಶ್ರೀ ಗುರು ಶಾರದಾಂಬಾ ಸನ್ನಿಧಾನಕ್ಕೆ ಹೋಗಬೇಕೆಂಬ ಅಪೇಕ್ಷೆ ಉಂಟಾಯಿತು. ಆದರೆ ತಾಮ್ರಪರ್ಣಿ ತೀರದಲ್ಲಿದ್ದ ಶಿಷ್ಯರನೇಕರು ಶ್ರೀಗಳವರ ಸಂಚಾರವು ತಮ್ಮ ತಮ್ಮ ಗ್ರಾಮಗಳಿಗೂ ಬರಬೇಕೆಂದು ಒತ್ತಾಯ ಮಾಡಿದರು. ಆದರೆ ಶ್ರೀಗಳವರಿಗೆ ಸ್ವಸ್ಥಾನಕ್ಕೆ ಹಿಂತಿರುಗುವ ಅಪೇಕ್ಷೆ ಪ್ರಬಲವಾಗಿತ್ತು. ಅವರೆಲ್ಲರ ಪ್ರಾರ್ಥನೆಯನ್ನು ಅಂಗೀಕರಿಸಿದಲ್ಲಿ ಸಂಚಾರವು ತುಂಬಾ ಕಾಲ ಹಿಡಿದು ಬಿಡುತ್ತಿತ್ತು. ಅದಕ್ಕಾಗಿ ತಾವು ಶೀಘ್ರವಾಗಿ ಶೃಂಗೇರಿಗೆ ಹಿಂತಿರುಗಲು ಸಂಕಲ್ಪಿಸಿರುವುದರಿಂದ ಶಿಷ್ಯರ ಪ್ರಾರ್ಥನೆಯನ್ನು ಅಂಗೀಕರಿಸದಿರಲಾಗದ್ದರಿಂದ ಅವರೆಲ್ಲರನ್ನೂ ತಿನ್ನವೆಲ್ಲಿ ನಗರಕ್ಕೆ ಬಂದಲ್ಲಿ ತಾವು ಅಲ್ಲಿಗೆ ಆಗಮಿಸಿ ಅವರೆಲ್ಲರಿಗೂ ದರ್ಶನ ಕೊಡುವುದಾಗಿ ತಿಳಿಸಿದರು. ಶಿಷ್ಯರ ಪ್ರಾರ್ಥನೆಯಂತೆ ಶ್ರೀಗಳವರು ಮಧುರೈ ಜಿಲ್ಲೆಯಿಂದ ತಿನ್ನವಿಲ್ಲಿ ನಗರಕ್ಕೆ ದಯಮಾಡಿಸಿ ಅಲ್ಲಿ ಸ್ವಲ್ಪ ದಿನಗಳಿದ್ದು ಶಿಷ್ಯರನ್ನು ಅನುಗ್ರಹಿಸಿ ಅಲ್ಲಿಂದ ತಾಮ್ರಪರ್ಣಿ ತೀರಕ್ಕೆ ಬಂದು 3 ದಿನಗಳ ಕಾಲ ಆತ್ಮಾರಾಮರಾಗಿದ್ದರು. ಈ ವೇಳೆಗೆ ಅಯ್ಯಂಪಾಳ್ಯದ ತಾಂಡವರಾಯ ಪಿಳ್ಳೆಯವರು ದೇವಸ್ಥಾನದ ಕಾರ್ಯವೆಲ್ಲವೂ ಪೂರ್ಣವಾಗಿರುವುದಾಗಿಯೂ ಶ್ರೀಗಳವರು ದಯಮಾಡಿಸಿ ಕುಂಭಾಭಿಷೇಕ ಮಹೋತ್ಸವವನ್ನು ನಡೆಸಿಕೊಟ್ಟು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಭಿನ್ನವತ್ತಳೆಯನ್ನು ಕಳಿಸಿದ್ದರು. ಶ್ರೀಗಳವರು ಮರುಪ್ರಯಾಣವನ್ನಾರಂಭಿಸಿ ಅಯ್ಯಂಪಾಳ್ಯಕ್ಕೆ ಬಂದು ಅಲ್ಲಿಂದ ಶ್ರೀ ದಂಡಾಯುಧಪಾಣಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಪ್ರಸನ್ನ ಪಾರ್ವತಿ ಪರಮೇಶ್ವರ, ಶ್ರೀನಿವಾಸರನ್ನು ಪ್ರತಿಷ್ಠಿಸಿ ಪೂಜಾದಿಗಳನ್ನು ನೆರವೇರಿಸಿದರು. ತಾಂಡವರಾಯ ಪಿಳ್ಳೆಯನ್ನು ಇತರ ಭಕ್ತ ಸಮೂಹವನ್ನು ಆಶೀರ್ವದಿಸಿ ಫಲಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ಪ್ರಯಾಣ ಬೆಳೆಸಿದರು. ಅಲ್ಲಿಂದ ಮುಂದೆ ಹೊರಟು ಸೇಲಂ, ಹೊಸೂರು, ಆನೇಕಲ್ಲುಗಳ ಮುಖಾಂತರ ಬೆಂಗಳೂರು ನಗರಕ್ಕೆ ದಯಮಾಡಿಸಿದರು. 1 ವಾರ ಕಾಲ ಬೆಂಗಳೂರಿನಲ್ಲಿದ್ದು ಮಹಾರಾಣಿಯವರ ಕೋರಿಕೆಯಂತೆ ಅಲ್ಲಿಂದ ಮೈಸೂರು ನಗರಕ್ಕೆ ಬಂದು ಮೈಸೂರಿನ ರೀಜೆಂಟರಾಗಿದ್ದ ವಾಣಿ ವಿಲಾಸ ಸನ್ನಿಧಾನವನ್ನು ರಾಜಪುತ್ರ ಪುತ್ರಿಯರನ್ನು ಅನೇಕ ವಿಧವಾದ ಮಧುರ ವಾಕ್ಯಗಳಿಂದ ಸಂತೈಸಿದರು. ಸ್ವಲ್ಪ ಕಾಲ ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿಯೂ ವಸತಿ ಮಾಡಿದ್ದು ನಂತರ ಶ್ರೀಗಳವರು ಪಶ್ಚಿಮ ವಾಹಿನಿ ಕೃಷ್ಣರಾಜಪೇಟೆಗಳ ಮುಖಾಂತರ ಶೃಂಗೇರಿಗೆ 1895ರಲ್ಲಿ ಹಿಂತಿರುಗಿದರು. ಸ್ವಸ್ಥಾನಕ್ಕೆ ಸೇರಿದ ಗುರುವರ್ಯರು ಹಲವಾರು ವರ್ಷಗಳ ಯಾತ್ರೆಯಿಂದ ಬಿಡುವಿಲ್ಲದವರಾಗಿದ್ದು ಶೃಂಗೇರಿಯಲ್ಲಿ ಆತ್ಮಾರಾಮರಾಗಿದ್ದರು.